ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಹೆಗ್ಗಡದೊಡ್ಡಿ ಗ್ರಾಮ ಪಂಚಾಯಿತಿ ಅಡಿಯಲ್ಲಿ ಬರುವಂತಹ ಉದ್ಯೋಗ ಖಾತ್ರಿ ಯೋಜನೆಯ ಕೆಲಸವನ್ನ ಸುಮಾರು ವರ್ಷಗಳಿಂದ ಅಲ್ಲಿನ ಜನರಿಗೆ ನೀಡದೆ ಅಧಿಕಾರಿಗಳು ಕೂಲಿ ಕಾರ್ಮಿಕರ ಜೀವನದಲ್ಲಿ ಚೆಲ್ಲಾಟ ಆಡುತ್ತಿದ್ದಾರಂತೆ. ರಾಷ್ಟ್ರೀಯ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ನರೇಗಾ ಯೋಜನೆ ಅಡಿಯಲ್ಲಿ ಯಾರಿಗೂ ಕೂಡ ಕೆಲಸ ಕೊಡುತ್ತಿಲ್ಲವಂತೆ. ಹೀಗಾಗಿ 100ಕ್ಕೂ ಹೆಚ್ಚು ಜನ ಮಹಿಳೆಯರು ಸೇರಿಕೊಂಡು ಹೆಗ್ಗನಗುಡಿ ಗ್ರಾಮ ಪಂಚಾಯಿತಿಯ ಮುಂದೆ ನಿರಂತರವಾಗಿ ಪ್ರತಿಭಟನೆಯನ್ನ ನಡೆಸುತ್ತಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಗ್ರಾಮ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿ ಮುಂದೆ ನಿರಂತರ ಪ್ರತಿಭಟನೆಯನ್ನ ನಡೆಸುತ್ತೇವೆ. ನೀವು ಉದ್ಯೋಗ ಖಾತ್ರಿಯ ಯೋಜನೆಯ ಅಡಿಯಲ್ಲಿ ಬರುವಂತಹ ಕೆಲಸವನ್ನ ನೀಡದಿದ್ರೆ ಈ ಪ್ರತಿಭಟನೆ ಹೀಗೆ ಮುಂದುವರಿಯುತ್ತೆ. ಇನ್ನು ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷರು ಯಾದಗಿರಿ ಶ್ರೀ ದಶರಥ ದೋರಿ ಕಚನೂರು ಅವರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದು, ಇನ್ನು ಕೆಲವರು ಗ್ರಾಮಸ್ಥರು ಕೂಡ ಈ ಒಂದು ಪ್ರತಿಭಟನೆಯಲ್ಲ ಪಾಲ್ಗೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಪ್ರತಿಭಟನೆಯನ್ನ ಮುಂದುವರಿಸುತ್ತೇವೆ ಎಂದು ಕೂಡ ಆಗ್ರಹಿಸ್ತಾ ಇದ್ದಾರೆ. ಇನ್ನು ಉದ್ಯೋಗ ಖಾತ್ರಿ ಕೂಲಿ ಕಾರ್ಮಿಕರಿಗೆ ಕೆಲಸ ಸಿಗುವವರೆಗೂ ಪ್ರತಿಭಟನೆಯನ್ನ ನಿಲ್ಲಿಸೋದಿಲ್ಲ. ನಿರಂತರವಾಗಿ ಈ ಪ್ರತಿಭಟನೆ ಹೀಗೆ ಮುಂದುವರಿಯುತ್ತದೆ ಎಂದು ಗ್ರಾಮಸ್ಥರು ಆಗ್ರಹವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇವತ್ತ ಹೆಗ್ಗನದೊಡ್ಡಿ ಪಂಚಾಯತಿಯಲ್ಲಿ ಇಷ್ಟು ಮಂದಿ ಲೇಬರಿಗೆ ಮೋಸ ಮಾಡಿಗೇರಿ ಅವ್ರಿಗೆ ಕೆಲಸ ಕೊಡ್ಲಾರ್ದ ಕೆಲಸ ಕೇಳಕ್ ಬಂದ್ರೆ ಅವ್ರಿಗೆ ದಬ್ಬಳಿಕೆ ಹಾಕಿ ಇವತ್ತು ದಿನದಲ್ಲಿ ಕೆಲಸ ಕೊಡ್ಲಾರ್ದಂಗ ಅವ್ರನ್ನ ಉದ್ಯೋಗ ಖಾತ್ರಿ ಕೆಲಸ ಇರ್ಲಾರ್ದ ಈ ಸದ್ ಬೆಂಗಳೂರು ಬೊಂಬೈಗೆ ದುಡಿಯಕ್ ಹೋಗ್ಬೇಕಂತಂದ್ರ ಇದು ಅಲ್ದ ಇನ್ನೊಂದ್ ಊರಿಗೆ ಕೆಲ್ಸಕ್ಕೆ ಹೋಗ್ತಾರ. ಎಲ್ಲಿ ಬೇಕಲ್ಲೇ ಗಾಡಿ ಆಕ್ಸಿಡೆಂಟ್ ಆಗಿ ಸತ್ರ ನಾವು ಕಾರ್ಮಿಕರು ಸಾಯ್ತಿವಿ, ಯಾರು ಅಧಿಕಾರಿಗಳು ಯಾರು ಸಾಯಂಗಿಲ್ಲ. ಇವತ್ತು ದಿನದಲ್ಲಿ ಅಧಿಕಾರಿಗಳು ಇವತ್ತು ಕೆಲಸ ಕೇಳಕ್ ಬಂದ್ರ ಅವರಿಗೆ ದೌರ್ಜನ್ಯ ತೋರಿಸ್ತಾರಂದ್ರ ಎಂತ ದುರುಪಯೋಗ ಅಂತ ನನಗೆ ಇದೇ ವಿಚಿತ್ರ ಆಗ್ಯದ. ನಿಮ್ಗೆ ಯಾರಿಗೆ ಕೆಲಸ ಕೊಟ್ಟ ಒಂದು ವರ್ಷ ಇವತ್ತು ದಿನದಲ್ಲಿ ಅಕಸ್ಮಾತ್ ಈ ಕೆಲಸ ಕೊಡ್ಲಿಂದ ಮುಂದಿನ ದಿನದಲ್ಲಿ ನಾವು ಉಗ್ರವಾದ ಹೋರಾಟ ಮಾಡಕ್ ಹೋಗ್ತೀವಿ. ನೀವು ಬರ್ತೀರಾ? ನಾವು ಎಷ್ಟೊತ್ತಿದ್ರ ಹೋರಾಟ ಮಾಡೇ ಮಾಡ್ತೀವಿ. ಅವ್ರು ಇವಾಗ ನೀವು ಶಿವ ಸಾಬರಿಗಾಗ್ಲಿ ಎಲ್ಲೇ ಆಗ್ಲಿ ಮೇಲಧಿಕಾರಿ ತನ ಇದನ್ನ ದಯವಿಟ್ಟು ಈ ಕೆಲಸ ಒಂದು ದಿನ ತಪ್ಪಿಸ್ಲಾರ್ದಂಗ್ ಕೊಡ್ಬೇಕು. ಈಗ 1 ವರ್ಷ ಕೆಲಸ ಕೊಡ್ಲಾರ್ದ ಈಗ 2 ತಿಂಗಳದಾಗ ಹೆಂಗ್ ಕೊಡಕ್ ಸಾಧ್ಯ? ಈಗ ಮಾರ್ಚ್ ಆಂಡ್ ಬಂದ ಈ ಕೆಲಸ ಕೊಡ್ತೀವಿ ಅಂತಾರ. 2 ತಿಂಗಳದಾಗ 100 ದಿನ ಹೆಂಗ್ ಕೊಡ್ತಾರೆ ಇವ್ರಿಗೆ? ಇವು ಜಾಬ್ ಕಾರ್ಡ್ಗಳು ಹಿಂಗೆ ಕ್ಯಾನ್ಸಲ್ ಮಾಡಿ ಸುಳ್ಳು 200 ಕೊಡೋದು ಒಬ್ಬ ಅವರೇ ತಗೊಂಡ್ ತಿನ್ಕಂತ ಕುಂತಾರ ಅಂತಂದಾಗ ಇದೆಲ್ಲ ಜನರಿಗೆ ಮೋಸ ಮಾಡಕತ್ತಾರಂದ್ರೆ ಇದು ಅಧಿಕಾರಿಗಳ ಮೇಲೆ ಕಾನೂನು ಕ್ರಮ ತಗೋಬೇಕಂತೇಳಿ ಅವ್ರಲ್ಲಿ ಮನವಿ ಮಾಡ್ತೇನೆ ನಾನು. ಇವತ್ತಿನಿಂದಲೇ ನೀವು ಪ್ರತಿಯೊಬ್ಬರು ಹೆಣ್ಮಕ್ಳು